ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಈ ದಿನ ತಮಗೆಲ್ಲ ಒಳ್ಳೆಯದಾಗಲಿ. ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಇವತ್ತಿನ ಬಹಳ ಪ್ರಮುಖ ಸುದ್ದಿ ಅಂದರೆ ಚುನಾವಣಾ ಆಯುಕ್ತರ ನೇಮಕ ಮತ್ತು ಚುನಾವಣಾ ಆಯೋಗದ ಕುರಿತು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವ ಅಭಿಪ್ರಾಯಗಳು. ಪ್ರಬಲ ಚುನಾವಣಾ ಆಯುಕ್ತರ ಅಗತ್ಯ ಇದೆ ಅನ್ನುವ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿದೆ. ಇದರ ಅರ್ಥ ಈಗಿರುವ ಚುನಾವಣಾ ಆಯೋಗ ಏನಿದೆ ಅದು ಪ್ರಬಲವಾಗಿಲ್ಲ. ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಹಾಗೆಯೇ ಚುನಾವಣಾ ಆಯುಕ್ತರ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನ್ಯಾಯಾಧೀಶರನ್ನ ಆಯ್ಕೆಗೆ ಯಾವ ರೀತಿ ಒಂದು ಕಲೋಜಿಯಂ ಇದೆ, ಅದೇ ರೀತಿ ವ್ಯವಸ್ಥೆ ಜಾರಿಗೆ ಬರಬೇಕು ಅನ್ನುವ ಮಾತನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಅತಿ ಮಹತ್ವದ ವಿಚಾರ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವತ್ತು ಚುನಾವಣಾ ಆಯೋಗದ ಪರಿಸ್ಥಿತಿ ಹೇಗಿದೆ ಅಂತ, ಈಗಿರುವ ನಿಯಮಗಳ ಪ್ರಕಾರ ಇಂಥವ್ರನ್ನ ನೇಮಕ ಮಾಡಬೇಕು ಅನ್ನೋದಕ್ಕೆ ನೇಮಕದ ವಿಧಾನಗಳ ಕುರಿತು ಕೆಲವು ನಿಯಮಗಳಿವೆ. ಅದು ಕೇಂದ್ರ ಸರ್ಕಾರ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟಿದ್ದು. ಈ ನಿಯಮಗಳೇ ಸರಿ ಇಲ್ಲ ಅನ್ನುವ ಅರ್ಥದಲ್ಲಿ ಸುಪ್ರೀಂ ಕೋರ್ಟ್ ಮಾತನಾಡಿದೆ. ಹಾಗಿದ್ರೆ ಚುನಾವಣಾ ಆಯೋಗಕ್ಕೆ ಏನಾಗಿದೆ ಇವತ್ತು? ಅದು ಸ್ವತಂತ್ರ ಸಂಸ್ಥೆಯಾಗಿ ಉಳಿದಿದೆಯಾ? ಚುನಾವಣೆಗಳು ಸ್ವತಂತ್ರವಾಗಿ ಸಂವಿಧಾನಕ್ಕೆ ಅಪಚಾರ ಎಸಗದಂತೆ ನಡೀತಾ ಇದೆಯಾ ಈ ದೇಶದಲ್ಲಿ? ಅನುಮಾನಗಳಿವೆ. ಯಾಕೆಂದ್ರೆ ಭಾರತದ ಚುನಾವಣಾ ಆಯೋಗದ ಇತಿಹಾಸದಲ್ಲಿ TN ಶೇಷನ್ ಅವರು ಇದ್ದ ಸಂದರ್ಭದಲ್ಲಿ ಮಾತ್ರ ಚುನಾವಣಾ ಆಯೋಗ ಸ್ವತಂತ್ರ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇತ್ತು. ಕಾಲ ಕಳೆದಂತೆ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಅಂಗ ಸಂಸ್ಥೆಯಂತೆ ಕೆಲಸ ಮಾಡೋದಕ್ಕೆ ಪ್ರಾರಂಭ ಆಯಿತು. ನಾವು ಕಳೆದ ಹಲವು ಚುನಾವಣೆಗಳನ್ನು ನೋಡಿದ್ದೀವಿ. ಪ್ರತಿಪಕ್ಷಗಳು ನೀಡುವ ದೂರನ್ನ ಚುನಾವಣಾ ಆಯೋಗ ಯಾವ ರೀತಿ ಸ್ವೀಕಾರ ಮಾಡುತ್ತೆ ಮತ್ತು ಯಾವ ರೀತಿ ತನಿಖೆ ನಡೆಸುತ್ತೆ ಅಂತ. ಲೇಟೆಸ್ಟ್ ಆಗಿ ನೀವು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಈ ಮತದಾರರ ಅಂಕಿ ಅಂಶಗಳೇನಿವೆ ಅದನ್ನ ಕದ್ದು ಮಾರಾಟ ಮಾಡಿ, ಹಾಗೇನೆ ಮತದಾರರ ಪಟ್ಟಿಯಿಂದ ಕೆಲವರನ್ನ ಕೈ ಬಿಡಲಾಗಿದೆ ಅನ್ನುವ ದೂರು ಬಂದಿದೆ. ಈ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗ ಒಂದು ಸಮಿತಿಯನ್ನ, ಕೆಲವು ಅಧಿಕಾರಿಗಳನ್ನ ಕಳಿಸಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದಕ್ಕೆ ಯಾವ ರೀತಿ ನೀವು ಚುನಾವಣಾ ಆಯೋಗ ಪ್ರತಿಕ್ರಿಯೆ ನೀಡಬೇಕಾಗಿತ್ತೋ ಆ ರೀತಿ ಪ್ರತಿಕ್ರಿಯೆಯನ್ನು ಚುನಾವಣಾ ಆಯೋಗ ನೀಡೇ ಇಲ್ಲ. ಅದರಂತೆ ಬಹುತೇಕ ಸಂದರ್ಭದಲ್ಲಿ ಹೇಟ್ ಸ್ಪೀಚ್ಗಳಿಗೆ ಸಂಬಂಧಪಟ್ಟ ಹಾಗೆ ಎಷ್ಟೋ ದೂರುಗಳು ಬಂದರೂ ಕೂಡ ಆ ದೂರುಗಳನ್ನು ಪರಿಗಣನೆಗೆ ಸರಿಯಾಗಿ ತೆಗೆದುಕೊಂಡಿಲ್ಲ ಅನ್ನುವ ದೂರಿದೆ. ನೀವು ಉತ್ತರ ಪ್ರದೇಶ ಚುನಾವಣೆ ನಂತರ ಚುನಾವಣಾ ಆಯೋಗಕ್ಕೆ ಸಂವಿಧಾನದತ್ತವಾದ ಕೆಲವು ಅಧಿಕಾರಗಳಿವೆ. ಅದು ಕೇಂದ್ರ ಸರ್ಕಾರದ ಒಂದು ಅಂಗ ಸಂಸ್ಥೆಯಂತೆ ಕೆಲಸ ಮಾಡುವಂತಿಲ್ಲ. ಸೊ ಈ ಒಂದು ತೀರ್ಪಿನಲ್ಲಿ ಏನು ಹೇಳಿದೆ ಸರ್ವೋಚ್ಚ ನ್ಯಾಯಾಲಯ ನೋಡಿ, ಪ್ರಧಾನಿ ವಿರುದ್ಧ ದೂರು ಬಂದರೆ ಅವರ ವಿರುದ್ಧವೂ ಕ್ರಮ ತೆಗೆದುಕೊಳ್ಳುವಂತಹ ಮುಖ್ಯ ಚುನಾವಣಾ ಆಯುಕ್ತರ ಅವಶ್ಯಕತೆ ಇದೆ. ಅಂದರೆ ಚುನಾವಣಾ ಆಯೋಗದ ದೃಷ್ಟಿಯಲ್ಲಿ ಪ್ರಧಾನಿಯಾಗಲಿ, ಸಚಿವರಾಗಲಿ, ಸಾಮಾನ್ಯ ಒಬ್ಬ ಅಭ್ಯರ್ಥಿ ಆಗಲಿ, ಅವರೆಲ್ಲರನ್ನೂ ಕೂಡ ಸಮಾನವಾಗಿ ನೋಡುವಂತಹ ಏನು ವ್ಯವಸ್ಥೆ ಏನಿದೆ ಅದು ಚುನಾವಣಾ ಆಯೋಗದಲ್ಲಿ ಇರಬೇಕು. ಆ ವ್ಯವಸ್ಥೆ ಈಗಿಲ್ಲ ಅನ್ನುವ ಮಾತನ್ನ ಬಹಳ ಸ್ಪಷ್ಟವಾಗಿ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ. ಇದು 5 ಸದಸ್ಯರ ಸಾಂವಿಧಾನಿಕ ಪೀಠ. ಈ ಪೀಠ ಇದನ್ನು ಗಂಭೀರವಾಗಿ ಪರಿಗಣಿಸಿದೆ. ಅದು ಮತ್ತು ಹೇಳಿದೆ, ಮುಖ್ಯ ಚುನಾವಣಾ ಆಯುಕ್ತರ ನೇಮಕಕ್ಕೆ ಈಗ ಇರುವ ವ್ಯವಸ್ಥೆಯ ಅಡಿಯಲ್ಲಿ ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಪಕ್ಷಗಳು ಹೌದಪ್ಪ ಎನ್ನುವ ಅಧಿಕಾರಿಗಳನ್ನೇ ಆಯುಕ್ತರನ್ನಾಗಿ ನೇಮಕ ಮಾಡುತ್ತಿವೆ. ಇದು ಬಹಳ ಗಂಭೀರವಾದ ಅಬ್ಸರ್ವೇಷನ್. ಹೌದಪ್ಪಗಳನ್ನೇ ಆಯ್ಕೆ ಮಾಡ್ತಾ ಇದೆ ಈಗಿರುವವರು. ಅದರ ಅರ್ಥ ಈಗಿರುವವರು ಹೌದಪ್ಪಗಳು. ಅದರಲ್ಲಿ ಹೇಳಬೇಕಾದ್ರೆ ಎಲ್ಲ ರಾಜಕೀಯ ಪಕ್ಷಗಳು ಅನ್ನೋ ಮಾತನ್ನು ಹೇಳಿದೆ. ಇದಕ್ಕೆ ಯಾವುದೇ ರಾಜಕೀಯ ಪಕ್ಷ ಹೊರಗಾಗಿದೆ ಅಂತ ಅಲ್ಲ. ಸೊ ಈ ಹೌದಪ್ಪಗಳೇನಿದ್ದಾರೆ, ಈ ಹೌದಪ್ಪಗಳಿಂದಾಗೇನೆ ಚುನಾವಣಾ ವ್ಯವಸ್ಥೆ ಕುಸಿಯುತ್ತಿದೆ ಅನ್ನೋದು. ಇದು
ಹೌದಪ್ಪಗಳನ್ನೇ ನೇಮಕ ಮಾಡ್ತಿದೆ. ಅಂದರೆ ಈಗೇನು ನೇಮಕಗೊಂಡಿರುವ ಗೋಯಲ್ ಅವರಿದ್ದಾರೆ ಮುಖ್ಯ ಚುನಾವಣಾ ಆಯುಕ್ತರು, ಅವರ ನೇಮಕದ ಕಡತಗಳನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸುವಂತೆ ಸರ್ವೋಚ್ಚ ನ್ಯಾಯಾಲಯ ಸೂಚನೆ ನೀಡಿತು. ಆದರೆ ಆ ಸಂದರ್ಭದಲ್ಲಿ ಸೂಚನೆ ನೀಡಿದ ತಕ್ಷಣ ಅಟಾರ್ನಿ ಜನರಲ್ ಅವರು ಅದನ್ನೇ ಹಾಕಬೇಕು, ಅದಕ್ಕೆ ಯಾಕೆ ಸಂಬಂಧ ಅಂತ ಬಹಳ ಕಟುವಾಗಿ ಆಗ ನ್ಯಾಯಾಲಯ ಪ್ರತಿಕ್ರಿಯೆ ನೀಡಿತು. ಸೊ ಅವರು ಇನ್ನೂ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ಅಂಥವರು ಪ್ರಧಾನಿಯ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಾರೆಯೇ ಕ್ವಶನ್ ಮಾಡಿದೆ. ಈಗಿರುವ ಆಯುಕ್ತರು ಮತ್ತು ಚುನಾವಣಾ ಆಯುಕ್ತರು ಏನಿದ್ದಾರೆ, ಅವರು ಪ್ರಧಾನಿ ವಿರುದ್ಧ ದೂರು ಬಂದರೆ ಅವ್ರು ಕ್ರಮ ಕೈಗೊಳ್ಳುತ್ತಾರೆಯೇ ಅನ್ನುವ ಪ್ರಶ್ನೆಯನ್ನು ನ್ಯಾಯಾಲಯ ಕೇಳಿದೆ. ಅಂದರೆ ಕೈಗೊಳ್ಳಲ್ಲ ಅನ್ನೋದೇನಿದೆ ಅದು ಸರ್ವೋಚ್ಚ ನ್ಯಾಯಾಲಯದ ಅಬ್ಸರ್ವೇಷನ್ ಅಂತ. ಮುಖ್ಯ ಚುನಾವಣಾ ಆಯುಕ್ತರ ನೇಮಕಕ್ಕೆ ಕೊಲೆಜಿಯಂ ಸ್ವರೂಪದ ವ್ಯವಸ್ಥೆ ಬೇಕು ಎಂದು ಕೋರಿ ಸಲ್ಲಿಸಲಾಗಿತ್ತು ಅರ್ಜಿಯನ್ನು. ಅದನ್ನು ನ್ಯಾಯಮೂರ್ತಿ KM ಜೋಸೆಫ್ ನೇತೃತ್ವದ 5 ಸದಸ್ಯರ ಸಂವಿಧಾನ ಪೀಠ ಅದನ್ನು ವಿಚಾರಣೆ ನಡೆಸ್ತಾ ಇದೆ. ನ್ಯಾಯಮೂರ್ತಿಗಳಾದ ಅಜಯ್ ರಸ್ತೋಗಿ, ಅನಿರುದ್ಧ್ ಬೋಸ್, ಋಷಿಕೇಶ್ ರಾಯ್ ಮತ್ತು CT ರವಿಕುಮಾರ್ ಅವರು ಈ ಪೀಠದಲ್ಲಿದ್ದಾರೆ. ಈಗ ಚಾಲ್ತಿಯಲ್ಲಿ ಇರುವ ವ್ಯವಸ್ಥೆಯಲ್ಲಿ ಕಾರ್ಯದರ್ಶಿ, ಮುಖ್ಯ ಕಾರ್ಯದರ್ಶಿಯ ದರ್ಜೆಯ ಅಧಿಕಾರಿಗಳನ್ನು ಚುನಾವಣಾ ಆಯುಕ್ತ ಮತ್ತು ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡುವಂತೆ ಕೇಂದ್ರ ಸಚಿವ ಸಂಪುಟ ಶಿಫಾರಸು ಮಾಡುತ್ತೆ. ಈ ಶಿಫಾರಸ್ಸಿನಂತೆ ರಾಷ್ಟ್ರಪತಿಗಳು ಆಯುಕ್ತರನ್ನ ನೇಮಕ ಮಾಡ್ತಾರೆ. ಇದು ಈಗಿನ ಪದ್ಧತಿ. ಅಂದ್ರೆ ಇಂಡೈರೆಕ್ಟ್ಲಿ ಗೌರ್ಮೆಂಟ್ ಈಸ್ ಅಪಾಯಿಂಟ್. ನೀವು ಚುನಾವಣಾ ಆಯೋಗದಂತ ಒಂದು ಸಂಸ್ಥೆಗೆ ಸರ್ಕಾರವೇ ಆಯುಕ್ತರನ್ನ ಮತ್ತು ಮುಖ್ಯ ಆಯುಕ್ತರನ್ನ ನೇಮಕ ಮಾಡಿದರೆ ಆ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಾರೆ. ಅವ್ರಿಗೆ ಮಾಡೋ ಧೈರ್ಯ ಇರಲ್ಲ. ಯಾಕಂದ್ರೆ ಬಹುತೇಕ ಈಗ ಗೋಯಲ್ ಅವರು ರಿಟೈರ್ ಆದ ಒಂದು ದಿನಕ್ಕೆ ಅವ್ರು ನೇಮಕ ಮಾಡಿಬಿಟ್ರು, ಒಂದೇ ದಿನ. ಸೊ ಇಂತಹ ವ್ಯವಸ್ಥೆಯಲ್ಲಿ ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಒಂದು ವಾತಾವರಣ ಚುನಾವಣಾ ಆಯೋಗದಲ್ಲಿ ಇರೋಲ್ಲ ಅಂತ. ಮುಖ್ಯ ಚುನಾವಣಾ ಆಯುಕ್ತರ ನೇಮಕ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು, ಸಮಾಲೋಚನೆ ನಡೆಸಿ ನೇಮಕ ಮಾಡುವಂತಹ ವ್ಯವಸ್ಥೆ ಬರಬೇಕು. ಈ ವ್ಯವಸ್ಥೆಯಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಇರಬೇಕು ಅಂತ ಪೀಠ ಹೇಳಿದೆ. ಸೊ ಈಗ ಏನಿದೆ ಕಾಲೇಜಿಯಂ ವ್ಯವಸ್ಥೆ, ನ್ಯಾಯಾಧೀಶ ನೇಮಕ ಏನಿದೆ ಅದೇ ಬೇಡ ಅನ್ನುವ ರೀತಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರ ಮಾತಾಡ್ತಾ ಇದೆ. ಆ ಕಾನೂನು ಸಚಿವ ರಿಜಿಜು ಅವರು ಅದನ್ನೇ ಹೇಳ್ತಾರೆ, ಇದು ಸರಿ ಇಲ್ಲ ಕಾಲೇಜಿಯಂ. ಅಂದರೆ ನೀವು ನ್ಯಾಯಾಧೀಶರ ನೇಮಕವನ್ನೇ ನಿಯಂತ್ರಣ ತೆಗೆದುಕೊಳ್ಳುವ ಮನಸ್ಥಿತಿ ಇವತ್ತಿನ ಪ್ರಭುತ್ವಕ್ಕೆ ಇದೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಹೀಗಿರುವಾಗ ಚುನಾವಣಾ ಆಯುಕ್ತರನ್ನ ಸ್ವತಂತ್ರವಾಗಿ ನೇಮಕ ಮಾಡಬೇಕು ಅನ್ನುವ ಇದೇನಿದೆ ಕಾಲೇಜಿಯಂ ಇದು ಮಾಡಬೇಕಂದ್ರೆ, ಈ ಕಾಲೇಜಿಯಂ ವ್ಯವಸ್ಥೆಗೆ ಪ್ರಭುತ್ವ ಕೇಂದ್ರ ಸರ್ಕಾರ ವಿರುದ್ಧವಾಗಿದೆ. ಇಂಥ ಸ್ಥಿತಿಯಲ್ಲಿ ಇಂತಹ ಬದಲಾವಣೆ ಬರುತ್ತಾ ಅಂತ ಸಂವಿಧಾನ ಪೀಠ ಹೇಳಿದ ಕೆಲವು ಮಾಹಿತಿಗಳು ಬಹಳ ಚೆನ್ನಾಗಿವೆ. 2004ರ ನಂತರ ಯಾವ ಮುಖ್ಯ ಚುನಾವಣಾ ಆಯುಕ್ತರು 6 ವರ್ಷಗಳ ಪೂರ್ಣ ಅವಧಿಯನ್ನು ಅಧಿಕಾರದಲ್ಲಿ ಅವರು ಇರಲೇ ಇಲ್ಲ. UPA ಅಧಿಕಾರದ 10 ವರ್ಷಗಳ ಅವಧಿಯಲ್ಲಿ 6 ಮಂದಿ ಮುಖ್ಯ ಚುನಾವಣಾ ಆಯುಕ್ತರು ಬದಲಾಗಿದ್ದಾರೆ. NDA ಅವಧಿಯ 8 ವರ್ಷಗಳಲ್ಲಿ 8 ಮಂದಿ 8 ಪೀಪಲ್ ಬದಲಾಗಿದ್ದಾರೆ. ಸೊ ಅಧಿಕಾರದಲ್ಲಿರುವ ಎಲ್ಲ ಪಕ್ಷಗಳು ನಿವೃತ್ತಿ ಅಂಚಿನಲ್ಲಿರುವ ಹೆಚ್ಚು ಅಧಿಕಾರದ ಅವಧಿ ದೊರೆಯದೇ ಇರುವವರನ್ನೇ ಈ ಹುದ್ದೆಗೆ ಬರಬೇಕು. ನಾವು ಹೇಳೋದಕ್ಕೆ ಕೇಳಬೇಕು, ಅದಕ್ಕೆ ಮಾಡಬೇಕು ಅಂತ ಹೋಗ್ಬೇಕು. ಅವ್ರಿಗೆ ಪೂರ್ಣಾವಧಿ ಅಧಿಕಾರ ಸಿಗಲೇಬಾರ್ದು. ಅಂಥವರನ್ನ ಅಂಥವ್ರನ್ನ ನೇಮಕ ಮಾಡಲಾಗ್ತಾ ಇದೆ. ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದ TN ಶೇಷನ್ 1990ರ ಡಿಸೆಂಬರ್ನಿಂದ 1996ರ ಡಿಸೆಂಬರ್ವರೆಗೆ ಈ ಹುದ್ದೆಯಲ್ಲಿದ್ದರು. ಅವರಂಥ ಪ್ರಬಲ ವ್ಯಕ್ತಿ ಈ ಹುದ್ದೆಗೆ ಬರಬೇಕು. ಸಮರ್ಥರ ಜೊತೆ ಪ್ರಬಲ ವ್ಯಕ್ತಿತ್ವ ಇರುವವರು ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಬೇಕು. ಇದು ಬಹಳ ಮುಖ್ಯವಾದ್ದು ಅನ್ನುವುದನ್ನು ಕೂಡ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿ. ಯಾಕೆಂದರೆ ಚುನಾವಣಾ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ನೀವು ಯಾವುದೇ ಭಯ ಇಲ್ಲದೇನೆ, ಯಾರದೇ ಇನ್ಫ್ಲೂಯೆನ್ಸ್ ಇಲ್ಲದೇನೆ, ಯಾರದೇ ಒತ್ತಡ ಇಲ್ಲದಿದ್ದೇನೆ ಕೆಲಸ ಮಾಡಿದರೆ ಮಾತ್ರ ಜನತಂತ್ರ ವ್ಯವಸ್ಥೆ ಸಕ್ಸಸ್ ಆಗುತ್ತೆ. ಅದು ಇಲ್ಲದಿದ್ದರೆ ಕೈಗೊಂಬೆಯಾದರೆ, ಸರ್ಕಾರದ ಕೈಗೊಂಬೆಯಾದರೆ ಇಡೀ ಚುನಾವಣಾ ವ್ಯವಸ್ಥೆ ಕುಸಿದು ಹೋಗುತ್ತೆ. ಆ ಚುನಾವಣಾ ವ್ಯವಸ್ಥೆ ಯಾವಾಗ ಕುಸಿಯುತ್ತೋ ಆವಾಗ ಪ್ರಜಾಪ್ರಭುತ್ವ ಕುಸಿಯುತ್ತೆ.
ಆಯ್ಕೆಯಾಗಿ ಬರುವವರು ಏನಿದ್ದಾರೆ, ನೀವು ಒಬ್ಬೊಬ್ಬರಿಗೆ ಒಂದೊಂದು ಮಾನದಂಡಗಳನ್ನು ಅನುಸರಿಸ್ತಾ ಹೋಗ್ತೀರಿ. ಪ್ರತಿಪಕ್ಷಗಳು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನೀಡಿದ ದೂರಿಗೆ ಒಂದು ರೀತಿ ವರ್ತನೆ ಮಾಡಿದರೆ, ಆಡಳಿತ ಪಕ್ಷದ ವಿರುದ್ಧ ಬಂದ ದೂರುಗಳಿಗೆ ಇನ್ನೊಂದು ರೀತಿ ವರ್ತನೆ ಮಾಡ್ತೀರಿ. ಅಂದ್ರೆ ಪಾರ್ಟಿಸಾನ್ ಅಂತ. ಈ ಚುನಾವಣಾ ಆಯೋಗವೇ ಪಾರ್ಟಿಸಾನ್ ಆದರೆ ಜನತಂತ್ರ ಉಳಿಯಲ್ಲ. ಈಗ ಅಂಥ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ ಇವರಿಗೆ ಏನು ಹೇಳ್ತಾರೆ ಅಂತ, ಚುನಾವಣಾ ಆಯೋಗ ಏನಿದೆ ಅದು ಸ್ವತಂತ್ರ ಸಂಸ್ಥೆಯಾಗಬೇಕು ಅಂತ ಅರ್ಜಿ ವಿಚಾರಣೆ ನಡೆದ ಪೀಠ ಹೇಳಿತು. ಇದಕ್ಕೆ ಸರ್ಕಾರದ ಪರವಾಗಿ ಹಾಜರಿದ್ದಂಥ ಅಟಾರ್ನಿ ಜನರಲ್ ಆರ್ ವೆಂಕಟರಮಣ ಅವರು ಏನು ಹೇಳ್ತಾರೆ, ಇದು ಕುತೂಹಲಕರವಾದ, ಇದು ಸರ್ಕಾರದ ಅಭಿಪ್ರಾಯ ಆಗಿರೋದ್ರಿಂದ 1991 ಚುನಾವಣಾ ಆಯೋಗ ಚುನಾವಣಾ ಆಯುಕ್ತರ ಸೇವಾ ಷರತ್ತುಗಳು ಮತ್ತು ಕಾರ್ಯನಿರ್ವಹಣೆ ಕಾಯ್ದೆ ಅಡಿಯಲ್ಲಿ ಚುನಾವಣಾ ಆಯುಕ್ತರನ್ನು ಜ್ಯೇಷ್ಠತೆಯ ಆಧಾರದಲ್ಲಿ ನೇಮಕ ಮಾಡಲಾಗುತ್ತಿದೆ. ಆಯೋಗದ ಸದಸ್ಯರು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತೆ ಈ ಕಾಯ್ದೆಯನ್ನು ರೂಪಿಸಲಾಗಿದೆ. ನೋಡಿ ಎಂತಹ ಸುಳ್ಳು. ಎಲ್ಲಿ ಚುನಾವಣಾ ಆಯುಕ್ತರು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವತ್ತು? ನೋ, ನಾಟ್ ಎಟ್ ಆಲ್, ನಿರ್ವಹಿಸ್ತಾ ಇಲ್ಲ. ಅವರು ಕೇಂದ್ರ ಸರ್ಕಾರದ ಬಾಲಂಗೋಚಿಗಳಾಗಿ ಕೆಲಸ ಮಾಡಿದ್ದಾರೆ. ಸೊ ಮುಖ್ಯ ಚುನಾವಣಾ ಆಯುಕ್ತರಾಗಿ ಯಾರು ನೇಮಕ ಆಗ್ತಾರೆ ಅವರು ರಾಜಕೀಯ ಪ್ರಭಾವಗಳಿಂದ ಹೊರತಾಗಿರಬೇಕು ಮತ್ತು ಸ್ವತಂತ್ರವಾಗಿರಬೇಕು. ಪ್ರಧಾನಿಯ ವಿರುದ್ಧ ಏನೋ ಒಂದು ಆರೋಪ ಇದೆ ಅಂತ ಇಟ್ಕೊಳ್ಳಿ, ಆಗ ಮುಖ್ಯ ಚುನಾವಣಾ ಅಧಿಕಾರಿ ಪ್ರಧಾನಿ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು. ಬಹಳ ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್. ಅಂದರೆ ಈಗ ಕ್ರಮ ಕೈಗೊಳ್ತಿಲ್ಲ ಅನ್ನೋದು ಇದರ ಅರ್ಥ. ಮುಖ್ಯ ಚುನಾವಣಾ ಆಯುಕ್ತರು ಎಲ್ಲರನ್ನೂ ಸಮಾನವಾಗಿ ನೋಡಬೇಕು ಅನ್ನುವ ಮಾತನ್ನು ಕೂಡ ಸುಪ್ರೀಂ ಕೋರ್ಟ್ ಹೇಳಿತು. ಅದರಂತೆ ಗೋಯಲ್ ಅವರ ನೇಮಕ ಸಂಬಂಧಪಟ್ಟ ಹಾಗೂ ಕೂಡ ನ್ಯಾಯಾಲಯದಲ್ಲಿ ಕೆಲವು ಅಬ್ಸರ್ವೇಷನ್ಗಳಿವೆ. ಸೊ ಸ್ವಯಂ ನೋಡಿ, ಮುಖ್ಯ ಚುನಾವಣಾ ಆಯುಕ್ತರಾಗಿ ನೇಮಕವಾದ ಸ್ವಯಂ ನಿವೃತ್ತಿ ಅಧಿಕಾರಿ ಅರುಣ್ ಗೋಯಲ್ ಅಂತ ಅವರು ಅರುಣ್ ಗೋಯಲ್ ಅವರ ಆಯ್ಕೆಗೆ ಸಂಬಂಧಿಸಿದ ಕಡತಗಳನ್ನು ಗುರುವಾರ ಸಲ್ಲಿಸಲೇಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತಾಕೀತು ಮಾಡಿತು, ಸಲ್ಲಿಸ್ಬಿಡಿ ಇದನ್ನ ಅಂತ. ಅದಕ್ಕೆ ಆಯುಕ್ತರ ನೇಮಕಕ್ಕೆ ಕೊಲೆಜಿಯಂನಂತಹ ವ್ಯವಸ್ಥೆ ಬೇಕು ಅಂಥೇಳಿ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆ ಮಧ್ಯೆ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಅವರೇನಿದ್ದಾರೆ ಅವರು ಅರುಣ್ ಗೋಯಲ್ ಅವರ ನೇಮಕದ ವಿಚಾರವನ್ನು ಪ್ರಸ್ತಾಪಿಸಿದರು. ಗೋಯಲ್ ಅವರ ಸ್ವಯಂ ನಿವೃತ್ತಿ ಪಡೆದ ಒಂದೇ ದಿನದಲ್ಲಿ ಅವರ ನೇಮಕ ನಡೆದಿದೆ, ಇದರಲ್ಲೇನೋ ಅಕ್ರಮ ಇದೆ ಅಂತೇಳಿ ಪ್ರಶಾಂತ್ ಭೂಷಣ್ ಕೋರ್ಟ್ಗೆ ತಿಳಿಸಿದರು. ಆಗ ಪೀಠ ಅರುಣ್ ಗೋಯಲ್ ಅವರ ನೇಮಕಕ್ಕೆ ಸಂಬಂಧಿಸಿದ ಮೂಲ ದಾಖಲೆ ಪತ್ರಗಳನ್ನು ಸಲ್ಲಿಸಿ ಅಂತಂದರೆ ಇದಕ್ಕೂ ಕೂಡ ಅಟಾರ್ನಿ ಜನರಲ್ ತಕರಾರು ತೆಗಿತಾರೆ. ಸೊ ಅವರು ಹೇಳ್ತಾರೆ, ಮುಖ್ಯ ಅರ್ಜಿಗಳ ವಿಚಾರಣೆ ವೇಳೆ ಈ ಪ್ರತ್ಯೇಕ ನೇಮಕಾತಿಯ ವಿಚಾರಣೆ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಜೊತೆಗೆ ಸಚಿವ ಸಂಪುಟದ ನಿರ್ಧಾರದ ಮೇಲೆ ವಿಶ್ವಾಸ ಇಲ್ಲವೇ ಅಂತ ಅವರು ಪ್ರಶ್ನಿಸಿದರು. ಸಚಿವ ಸಂಪುಟದ ನಿರ್ಧಾರದ ಮೇಲೆ ಎಲ್ಲರೂ ವಿಶ್ವಾಸವನ್ನು ಇಟ್ಕೋಬೇಕು. ಅವರು ಮಾಡೋದೇ ಪರಮವಾದದ್ದು, ಅವರು ಬಿಟ್ಟರಿಲ್ಲ. ಅದಕ್ಕೆ ನ್ಯಾಯಾಲಯದ ರಿಯಾಕ್ಷನ್ ಬಹಳ ಚೆನ್ನಾಗಿದೆ. ಆಗ ಪೀಠ ಹೇಳ್ತು, ನಾವು ಈ ಬಗ್ಗೆ ಮಾತನಾಡ್ತಾ ಇಲ್ಲ, ನೇಮಕಾತಿಗೆ ನೀವು ಅನುಸರಿಸಿದ ವಿಧಾನ ಯಾವುದು ಎಂಬುದನ್ನು ಪರಿಶೀಲಿಸಲು ದಾಖಲೆಗಳನ್ನು ಕೇಳ್ತಾ ಇದ್ದೀವಿ. ನಿಮಗೆ ಸಾಧ್ಯ ಇಲ್ಲದೆ ಇದ್ದರೆ ಹೇಳ್ರಿ, ಬೇರೆ ಅಧಿಕಾರಿಗಳ ಕೈಯಲ್ಲಿ ಕಡತ ಕಳಿಸಿ, ನಾಳೆ ಬೆಳಗ್ಗೆವರೆಗೆ ನಿಮಗೆ ಕಾಲಾವಕಾಶ ಇದೆ. ಎಷ್ಟು ಕಠಿಣವಾಗಿ ನ್ಯಾಯಾಲಯ ಹೇಳಿದೆ ನೋಡಿ. ಸೊ ಇಂಡಿಯನ್ ಈ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಇಂಥ ಸಂದರ್ಭದಲ್ಲಿ ಪ್ರೀತಿ ಹುಟ್ಟುಬಿಡುತ್ತೆ. ಸೊ ಒಂದೊಮ್ಮೆ ನಿಮಗೆ ಇಷ್ಟವಿಲ್ಲವಾದರೆ ಈ ಅರ್ಜಿಯನ್ನು ವಜಾ ಮಾಡಿಬಿಡೋಣ ಅಂತಲೂ ಬಹಳ ಕಟುವಾಗಿ ಹೇಳಿದಾಗ ಅವರು ಅಟಾರ್ನಿ ಜನರಲ್ ಅವರು ಆಯಿತು ಕೊಡ್ತೀನಿ ಸ್ವಾಮಿ, ಕಳಿಸ್ತೀವಿ ನಾಳೆ ಅನ್ನೋ ಮಾತನ್ನು ಹೇಳಬೇಕಾಯ್ತು. ಇದು ಇಡೀ ನಮ್ಮ ಚುನಾವಣಾ ವ್ಯವಸ್ಥೆಯ ಮೇಲೆ ಬೆಳಕು ಚೆಲ್ಲುವಂತಹದ್ದು ಈ ವಿಚಾರಣೆ ಅಂತ. ಗುರುವಾರ ಕೂಡ ಇದು ವಿಚಾರಣೆ ಮುಂದುವರಿಯುತ್ತೆ. ಸೊ ಒಂದು ವ್ಯವಸ್ಥೆ ಸರಿ ಇಲ್ಲ ಅಂತ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠಕ್ಕೆ ಅನಿಸಿದೆ. ಆಯುಕ್ತರು ಏನಿದ್ದಾರೆ ಆ ಆಯುಕ್ತರು ಕೇಂದ್ರ ಸರ್ಕಾರ ಆಗಿದ್ದಾರೆ ಅನ್ನುವುದು ಕೂಡ ಇವರ ಅಬ್ಸರ್ವೇಷನ್ ಅಂತ ಹೇಳ್ಬಿಡುತ್ತೆ. ಸೊ ಮುಂಬರೋ ಚುನಾವಣೆಗಿಂತ ಮೊದಲು ಅಟ್ಲೀಸ್ಟ್ ಇದ್ರ ಬಗ್ಗೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ಇದು ಬಹಳ ಮಹತ್ವದ ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್. ಈ ಪ್ರಕರಣ ಬಹಳ ಮಹತ್ವದ್ದಾಗಿದೆ. ಇದು ಇಡೀ ಇಂಡಿಯಾದ ಜನತಾಂತ್ರಿಕ ವಿಧಾನಗಳಿಗೆ, ಜನತಂತ್ರಕ್ಕೆ ಬದ್ಧರಾಗಿರೋ ತೋರಿಸುತ್ತೆ. ಇಡೀ ಕೇಂದ್ರ ಸರ್ಕಾರ ಹೇಗೆ ಚುನಾವಣಾ ಆಯೋಗವನ್ನು ತನ್ನ ಕೈಗೊಂಬೆಯಾಗಿಸಿಕೊಂಡು ತನಗೆ ಬೇಕಾದ ಹಾಗೆ ಅವರನ್ನು ಆಟ ಆಡಿಸ್ತಾ ದಟ್ ವಿರೋಧ ಪಕ್ಷಗಳನ್ನು ಹತ್ತಿಕ್ಕುವಂಥ
ಕೆಲಸವನ್ನು ಮಾಡ್ತಾ ಇದೆ ಅನ್ನೋದು ಕೂಡ ಇದರಿಂದ ಗೊತ್ತಾಗುತ್ತೆ. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಅಥವಾ ಮೀಡಿಯಾ ವಾಚ್, ಬೆಳಗಿನ ಮೀಡಿಯಾ ವಾಚ್. ಮತ್ತೆ ತಮ್ಮ ಜೊತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆದಾಗಲಿ. ನಮಸ್ಕಾರ.